ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಮತ್ತೊಂದು ಅನ್ಬಾಕ್ಸಿಂಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವಾಗ ನನ್ನ ಹತ್ರ Zebronics Vita Pro ಮಿನಿ ಸೌಂಡ್ ಬಾರ್ ಇರೋಂಥದ್ದು. ನನ್ನ ಸಿಸ್ಟಮ್ಗೆ ಸೌಂಡ್ ಬಾರ್ ಬೇಕಾಯಿತು. ಇವಾಗೆಲ್ಲ ಸೌಂಡ್ ಬಾರೇ ಟ್ರೆಂಡು. ಮುಂಚೆ ಥರ ಸ್ಪೀಕರ್ ಆಗಿರ್ಬೋದು, ಹೋಮ್ ಥಿಯೇಟರ್ ಆಗಿರ್ಬೋದು, ಅವೆಲ್ಲ ಇಡೋಕ್ಕೆ ಜಾಗನೂ ಇಲ್ಲ. ಅದೆಲ್ಲ ಆಗೋದಿಲ್ಲ. ಇವಾಗ ಲೇಟೆಸ್ಟ್ ಬಂದು ಸೌಂಡ್ ಬಾರ್ಗಳು. ನೀವು ಸಿಸ್ಟಮ್ಗಾಗಿರ್ಬೋದು, ಟಿ ವಿಗಾಗಿರ್ಬೋದು, ಏನಕ್ಕೆ ನೀವು ಒಂದು ಒಳ್ಳೆ ಸೌಂಡ್ ಬೇಕು ಅಂದರೆ ಸೌಂಡ್ ಬಾರ್ ತುಂಬ ಇಂಪಾರ್ಟೆಂಟು. ಇದು ನಿಮಗೆ Zebronics Vita Pro ಅಂತ. ಕಡಿಮೆ ರೇಂಜಲ್ಲಿ, ಕಡಿಮೆ ಬಜೆಟಲ್ಲಿ ಒಳ್ಳೆ ಒಂದು Zebronics ಸೌಂಡ್ ಬಾರ್ ಅಂದರೆ ಇದ್ದಾನೆ. ಇದರ ಪ್ರೈಸ್ ಬಂದು ನಿಮಗೆ 1510 ರೂಪಾಯಿ. 1,000ಕ್ಕೆ 24 ವ್ಯಾಟ್ನ ಒಂದು ಸೌಂಡ್ ಬಾರ್ ಇವಾಗ ನನ್ನ ಮುಂದೆ ಇದೆ. ಇವಾಗ ಇದನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ನನ್ನ ಒಂದು ಫಸ್ಟ್ ಇಂಪ್ರೆಷನ್ ನಿಮ್ಗೆ ತಿಳಿಸ್ಕೊಡ್ತೀನಿ, ಹಿಂಗಿದೆ ಹೆಂಗಿಲ್ಲ ಅಂತ. ಈ 1,000 ರೂಪಾಯಿಗೆ ಇದು ವರ್ತ್ ಇಟ್ಟ ಇಲ್ಲೋ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಹಾಕಿ ಹೇಳ್ತಾ. ಬನ್ನಿ ಗೈಸ್, ಇವತ್ತಿನ ಒಂದು ಅನ್ಬಾಕ್ಸ್ ಶುರು ಮಾಡೋಣ. ಬನ್ನಿ. ಗೈಸ್, ಇವಾಗ ಇದನ್ನ ಓಪನ್ ಮಾಡೋಣ. ನೀವು ಫ್ಲಿಪ್ಕಾರ್ಟು, ಅಮೆಝಾನಲ್ಲಿ ಆರ್ಡರ್ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟೆ ದೊಡ್ಡ ಬಾಕ್ಸ್ ಕೊಡ್ತಾರೆ. ಫುಲ್ ದೊಡ್ಡ ಬಾಕ್ಸ್ ಇರುತ್ತೆ. ಅದು ಓಪನ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಬಾಕ್ಸ್ ಸಿಗುತ್ತೆ. ಇದ್ರ ನಾವು ಈ ಥರ ಓಪನ್ ಮಾಡೋದು ಬೇಕಾದ್ರೆ ಈ ಥರ. ಈ ಥರ ಓಪನ್ ಮಾಡಿದ್ರೆ ಇದು ಬರೀ ಮೇಲ್ಗಡೆ ರ್ಯಾಪರ್ ಅಷ್ಟೇ. ಮೈನ್ ಬಂದು ಇದರ ಸಿಗುತ್ತೆ. ಇದರ ಕೆಲವೊಂದು ಸ್ಪೆಸಿಫಿಕೇಶನ್ ಬಗ್ಗೆ ಹೇಳ್ಬಿಡ್ತೀನಿ. ಗೈಸ್, ಇದರಲ್ಲಿ ನಮಗೆ 10 hours ಪ್ಲೇ ಬ್ಯಾಕ್ ಬರುತ್ತಂತೆ. ಅಂದರೆ ನಾವು 10 hours ಕಂಟಿನ್ಯೂ ಆಗಿ ಒಂದು ಮ್ಯೂಸಿಕ್ನ ಕೇಳ್ಬೋದು. ಜೊತೆಗೆ ಬ್ಲೂಟೂತ್ 5.0 ಸಿಗುತ್ತೆ. ಜೊತೆಗೆ ನಮಗೆ FM ಕೂಡ ಸಿಗುತ್ತೆ. ಜೊತೆಗೆ ಕಾಲಿಂಗ್ ಫಂಕ್ಷನ್, ಅಂದರೆ ನಾವು ಇದನ್ನು ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡಿದಾಗ ಬ್ಲೂಟೂತ್ ಮುಖಾಂತರ ಕಾಲ್ ಏನಾರ ಬಂತು ಅಂದರೆ ಅಲ್ಲೇ ನಾವು ಟಕ್ಕಂದಾಗೆ ಹಂಗೆ ಆನ್ಸರ್ ಕೂಡ ಮಾಡ್ಬೋದು. ಜೊತೆಗೆ ನಮ್ಗೆ ಇಲ್ಲಿ ಡುವಲ್ 52mm ಡ್ರೈವ್ಸ್, ಅಂದರೆ ಆ ಒಂದು ಸ್ಪೀಕರ್. 2 ಸ್ಪೀಕರ್ ಸಿಗುತ್ತೆ ನಮಗೆ. ಅಂದರೆ ಈ ಒಂದು ಸೌಂಡ್ ಬಾರಲ್ಲಿ ಈ ಕಡೆ ಒಂದು ಸ್ಪೀಕರ್ ಇರುತ್ತೆ, ಈ ಕಡೆ ಒಂದು ಸ್ಪೀಕರ್ ಇರುತ್ತೆ, ಡುವಲ್ ಸ್ಪೀಕರ್. ಓಕೆನಾ? ಬನ್ನಿ ಈಗ ಇದನ್ನು ಅನ್ಬಾಕ್ಸ್ ಮಾಡಿ ಓಪನ್ ಮಾಡೇ ಬಿಡೋಣ. ನಿಮ್ಗೆ ಈ ಥರ ಬರುತ್ತೆ ಬಾಕ್ಸ್. ಓಪನ್ ಮಾಡಿದಾಗ ನಿಮಗೆ ಕಾಣ್ತಿರ್ಬೋದು Zebronics ಮಿನಿ ಸೌಂಡ್ ಬಾರ್ Vita Pro ಅಂತ. ಒಳ್ಳೆ ಸೌಂಡ್ ಬಾರು. ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಓಪನ್ ಮಾಡಿದಾಗ ನಿಮಗೆ ಫಸ್ಟು ಸಿಗೋದೆ ಸೌಂಡ್ ಬಾರು. ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ. ಒಳ್ಳೆ ತೂಕ ಐತೆ ಗುರು, ಸ್ವಲ್ಪ ವೆಯ್ಟ್ ಕೂಡ ಇದೆ. ಆ ಕಡೆ ಈ ಕಡೆ ಬೆಂಡ್ ಹಾಕಿದ್ದಾರೆ. ಅಷ್ಟೇ. ನಮಗೆ ಅಲ್ಲಿ ಚಾರ್ಜಿಂಗ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಟೈಪ್ ಎ ಇಂದ ಒಂದು ಮಾಮೂಲಿ ಒಂದು USB ಚಾರ್ಜಿಂಗ್ ಕೊಟ್ಟಿದ್ದಾರೆ. ಜೊತೆಗೆ ನಮಗೆ ಅಲ್ಲಿ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಇದ್ರಲ್ಲಿ ನಾವು ಯಾವ್ಯಾವ ಥರ ಒಂದು ವಾರಂಟಿ ಎಲ್ಲನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಓಕೆನಾ? ಇನ್ನು ಈ ಒಂದು ಸೌಂಡ್ ಬಾರ್ನ ಓಪನ್ ಮಾಡಿದ್ರೆ ಗೈಸ್, ಬಿಲ್ಡ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಓಪನ್ ಮಾಡ್ತೀನಿ ಈಗ. ಫುಲ್ಲು ವೈಟ್ ಕಲರ್ ಆರ್ಡರ್ ಮಾಡಿದ್ದೀನಿ. ಇದ್ರ ಮೇಲೆ ಮತ್ತೆ ರ್ಯಾಪರ್ ಇದ್ದಾವೆ. ಈ ರ್ಯಾಪರ್ ಬೇಕಾದ್ರೆ ನಾವು ಕೀಳ್ಬೋದು. ನಾನು ಕೀಳಕ್ಕೆ ಹೋಗಲ್ಲ, ಹಂಗೆ ಇರಲಿ ಬೇಕಾದ್ರೆ. ಗೈಸ್, ವೆಯ್ಟ್ ತುಂಬ ಒಂದು ಸಾಲಿಡ್ ಬಿಲ್ಡ್ ಥರ ಕಾಣುತ್ತೆ. ಇಲ್ಲಿ ಮೇಲ್ಗಡೆ ಕಾಣ್ತಿರ್ಬೋದು ನಿಮಗೆ. ಇದು ಮೆಟಲ್ ಫ್ರೇಮ್ ಇದು. ಇದು ಪ್ಲಾಸ್ಟಿಕ್ ಫ್ರೇಮ್ ನಿಮಗೆ. ಸೈಡೆಲ್ಲ ಪ್ಲಾಸ್ಟಿಕ್ ಫ್ರೇಮು, ಆದರೆ ಈ ಸ್ಪೀಕರ್ ಮೇಲ್ಗಡೆ ಗ್ರಿಲ್ ಇರೋದು ಮೆಟಲ್ ಫ್ರೇಮು. ಒಳ್ಳೆ ಬಿಲ್ಡ್ ಗೈಸ್. Zebronics ಅಂದರೆ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಕೊಡ್ತಾರೆ. ಸ್ಪೀಕರ್ ನಿಮಗೆ Zebronics ಆಗಿರ್ಬೋದು, JBL ಆಗಿರ್ಬೋದು, ಬೋಟ್ ಆಗಿರ್ಬೋದು. ಇವೆಲ್ಲ ಒಳ್ಳೆ ಕ್ವಾಲಿಟಿ, ಒಳ್ಳೆ ಸ್ಪೀಕರ್ ಇದು. ಓಕೆನಾ? ಮ್ಯಾಗಡೆ ಕಿತ್ತಾಕ್ ಕೂಡ ರ್ಯಾಪರ್ ಇದು ಬೇಡ. ಹಿಂದೆಗಡೆ ಗೈಸ್ ನಿಮಗೆ ಗೋಡೆಗೆ ಏನಾರ ಹೋಲ್ಡ್ ಮಾಡ್ತೀರಂದರೆ ಇಲ್ಲಿ ನಟ್ ಕೊಟ್ಟಿದ್ದಾರೆ. ನಾವು ಹಿಂಗೆ ಹಾಕ್ಬಿಟ್ಟಿದ್ದನ್ನ ಹಿಂಗೆ ಹೋಲ್ಡ್ ಬೇಕಾದ್ರೆ ಮಾಡ್ಬೋದು. ಇನ್ನು ಇದರಲ್ಲಿ ಸೈಡಲ್ಲಿ ನಮಗೆ ಫಂಕ್ಷನ್ಸ್ ಕೀ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನಿಮ್ಗೆ ಇಲ್ಲಿ. ಫಂಕ್ಷನ್ಸ್ ಕೀ ಇಲ್ಲಿ. ನಾವು ಇದನ್ನು ಇದ್ರ ಮುಖಾಂತರ ಚಾರ್ಜ್ ಮಾಡಬೇಕಾಗುತ್ತೆ. ಜೊತೆಗೆ ನಮ್ಗೆ ಒಂದು USB ಪೋರ್ಟ್ ಕೊಟ್ಟಿದ್ದಾರೆ, ಮತ್ತು ಒಂದು ಮೆಮೊರಿ ಕಾರ್ಡ್ ಸ್ಟಾರ್ಟ್ ಕೊಟ್ಟಿದ್ದಾರೆ, ಮತ್ತು ಒಂದು ಆಕ್ಸ್ ಕೇಬಲ್ ಕೊಟ್ಟಿದ್ದಾರೆ. ಆಕ್ಸ್ ಕೇಬಲ್ ಮುಖಾಂತರ ನಾವು ನಮ್ಮ ಒಂದು ಸಿಸ್ಟಮ್ಗೆ ನಾವು ಕನೆಕ್ಟ್ ಮಾಡ್ಬೋದು. ಸಿಸ್ಟಮ್ಗಾಗಿರ್ಬೋದು, ಮೊಬೈಲ್ ಫೋನ್ಗಾಗಿರ್ಬೋದು ಕನೆಕ್ಟ್ ಮಾಡ್ಬೋದು. ಜೊತೆಗೆ ನಿಮಗೆ ಇಲ್ಲಿ ಕಾಣ್ತಿರ್ಬೋದು ಬಟನ್ ಕ್ವಾಲಿಟಿಗಳು. ಕ್ವಾಲಿಟಿ ಚೆನ್ನಾಗೈತೆ ಗೈಸ್, ಬಟನ್ದು ಕ್ವಾಲಿಟಿ ಸೂಪರ್ ಆಗೈತೆ. ಇದು ಮೋಡು, ಇದು ಸ್ಕ್ಯಾನ್ ಮಾಡುತ್ತೆ, ಸ್ಕ್ಯಾನ್ ಮೋಡು. ಇದನ್ನು ಸಾಂಗ್ನ ಚೇಂಜ್ ಮಾಡೋಕ್ಕೆ ಮತ್ತು ಸೌಂಡು ಜಾಸ್ತಿ ಕಡಿಮೆ ಮಾಡೋಕ್ಕೆ ಇವೆರಡು. ಬಿಲ್ಡ್ ಕ್ವಾಲಿಟಿ ಗೈಸ್ ಸೂಪರ್ ಆಗಿದೆ. ಇದ್ರ ಬಗ್ಗೆ ಮಾತಾಡೋಂಗಿಲ್ಲ. ನಾನು ಫುಲ್ಲು ವೈಟ್ ಇಷ್ಟ ತಗೊಂಡಿದ್ದೀನಿ. ಇವಾಗ ಇದನ್ನು ಆನ್ ಮಾಡಿ ನೋಡೇ ಬಿಡೋಣ ಬನ್ನಿ ಯಾವ ಥರ ಇದೆ ಅಂತ. ಗೈಸ್, ಇವಾಗ ನನ್ನ ಒಂದು Zebronics ಸ್ಪೀಕರ್ನ ಇವಾಗ ನನ್ನ ಒಂದು ಸಿಸ್ಟಮ್ಗೆ ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡಿದ್ದೀನಿ. ಆಕ್ಸ್ ಕೇಬಲ್ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ಬ್ಲೂಟೂತ್ಗೆ ನಾನು ಕನೆಕ್ಟ್ ಮಾಡಿದ್ದೀನಿ.
ಸೊ ನೋಡೋಣ ಗೈಸ್ ಇದರ ಒಂದು ಸೌಂಡ್ ಕ್ವಾಲಿಟಿ ಯಾವ ಥರ ಬರುತ್ತೆ ಅಂತ. ಜೊತೆಗೆ ನಿಮಗೆ ಕಾಣ್ತಾ ಇರ್ಬೋದು ಗೈಸ್, ಇಲ್ಲಿ ನೀವು ಯಾವ ಒಂದು ಮೋಡಲ್ಲಿ ಕನೆಕ್ಟ್ ಮಾಡ್ತಿರೋ ಅದರಲ್ಲಿ ಸಣ್ಣ ಒಂದು ಡಿಸ್ಪ್ಲೇ ಬರುತ್ತೆ ಇಲ್ಲಿ. ಓಕೆ, ನಿಮಗೆ ಕಾಣ್ತಿರೋದು ಸಣ್ಣ ಒಂದು ಡಿಸ್ಪ್ಲೇ ಬರುತ್ತೆ. ಸೊ ಅದ್ರ ಮುಖಾಂತರ ನಾವು ಈಗ ಬ್ಲೂಟೂತ್ ಆಗಿರ್ಬೋದು, ಆಕ್ಸ್ ಕೇಬಲ್ ಆಗಿರ್ಬೋದು, USB ಆಗಿರ್ಬೋದು ಅಥವಾ ಮೆಮೊರಿ ಕಾರ್ಡ್ ಆಗಿರ್ಬೋದು, ಯಾವುದೆಲ್ಲ ನಾವು ಕನೆಕ್ಟ್ ಮಾಡ್ತೀವೋ ಅದರ ಒಂದು ಹೆಸರು ತೋರಿಸುತ್ತೆ. ಓಕೆನಾ? ಸೊ ತಡೆಯಾಕೆ ಬನ್ನಿ, ಇವಾಗ ಇದರ ಒಂದು ಸೌಂಡ್ ಕ್ಲಾರಿಟಿ ಚೆಕ್ ಮಾಡಬಿಡೋಣ ಯಾವ ಥರ ಇದೆ ಅಂತ. ಸೊ ಗೈಸ್, ನಾನು ಇವಾಗ ಈ ಒಂದು ಹಾಡನ್ನ ಪ್ಲೇ ಮಾಡ್ತಾ ಇರೋದು 50% ವಾಲ್ಯೂಮಲ್ಲಿ. ಓಕೆನಾ? ಸೊ ಈಗ ಪ್ಲೇ ಮಾಡ್ತೀನಿ ನೋಡಿ. Over the edge, feel like I'm floating through the air. The pain I felt is paid for, all is said and done. Oh, I am restricted, fixed upon the web. I need to kick the habit that my mind is breathing in. Break out, I've got to see. ಗೈಸ್, ಇವಾಗ ಪ್ಲೇ ಮಾಡಿದ್ದು 50% ವಾಲ್ಯೂಮಲ್ಲಿ. ಈಗ ಫುಲ್ ಕೊಡ್ತೀನಿ ವಾಲ್ಯೂಮ್ನ. ಓಕೆನಾ? ಇವಾಗ ನೋಡಿ ಯಾವ ಥರ ಕ್ಲಾರಿಟಿ ಬರುತ್ತೆ, ಎಷ್ಟು ಲೌಡಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ ಗೈಸ್, ಎಷ್ಟು ಕ್ಲಾರಿಟಿ ಬರುತ್ತೆ, ಎಷ್ಟು ಲೌಡಾಗಿ ಬರುತ್ತೆ ಅಂತ. ಸೊ ನನ್ನ ಪ್ರಕಾರ ಫುಲ್ ಸೌಂಡ್ ಕೊಟ್ಟರೆ ಅಷ್ಟೊಂಥರ ಬೇಸ್ ಎಲ್ಲ ಕಮ್ಮಿ ಹೋಗ್ಬಿಡುತ್ತೆ, ಅಂದರೆ ಅಷ್ಟು ಕ್ಲಾರಿಟಿ ಬರೋಲ್ಲ. ಬಟ್ ಒಂದು 40, 50, 60, 70 ತನಕ ನೀವು ವಾಲ್ಯೂಮ್ ಕೊಟ್ಟರು ಕೂಡ ಒಂದು ಒಳ್ಳೆ ಕ್ಲಾರಿಟಿ ಜೊತೆಗೆ ಈ ಒಂದು ಸ್ಪೀಕರು ಚೆನ್ನಾಗಿ ಒಂದು ಕ್ಲಾರಿಟಿನ ಕೊಡುತ್ತೆ. ಜೊತೆಗೆ ನನಗಂತಿರೋ ಪ್ರಕಾರ ಗೈಸ್, ಬ್ಲೂಟೂತಲ್ಲಿ ನಾವು ಕನೆಕ್ಟ್ ಮಾಡಿದ್ರೆ ಸ್ವಲ್ಪ ಕನೆಕ್ಟಿಂಗ್ ಇಶ್ಯೂ ಬರುತ್ತೆ. ಓಕೆ, ಸ್ವಲ್ಪ ಕಟ್ ಆಗಿ ಬರೋದಾಗಿರ್ಬೋದು, ಅವೆಲ್ಲ ಅವಾಗ ಆಗ್ತಾ ಇರುತ್ತೆ. ಬಟ್ ಆಕ್ಸ್ ಕೇಬಲ್ ಮುಖಾಂತರ ಫುಲ್ ಕ್ಲಾರಿಟಿ ಬರುತ್ತಾ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದು ಆಕ್ಸ್ ಕೇಬಲ್ ಇಲ್ಲ ಇತ್ತು, ಬಟ್ ಇಲ್ಲಿ ವೈರ್ ಕಟ್ ಆಗ್ಬಿಟ್ಟಿದೆ ಆಕ್ಸ್ ಕೇಬಲ್ದು. ಓಕೆನಾ? ನಿಮ್ಗೆ ಕಾಣ್ತಿರ್ಬೋದು ಇಲ್ಲಿ ವೈರ್ ಕಟ್ಟಾಗಿ ಹೋಗ್ಬಿಟ್ಟಿದೆ. ಸೊ ಹಂಗಾಗಿ ಆಕ್ಸ್ ಕೇಬಲ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ಸೊ ಇದ್ರ ಪ್ರಕಾರ ಹೇಳಕ್ಕೆ ಹೋದ್ರೆ ಗೈಸ್, 1,500 ರೂಪಾಯಿಗೆ ಈ ಒಂದು ಜೆಬ್ರಾನಿಕ್ ಸೌಂಡ್ ಬಾರು ನನ್ನ ಪ್ರಕಾರ ಒಂದು ಒಳ್ಳೆ ಸೌಂಡ್ ಬಾರ್ ಅನಿಸ್ಬೋದು. ಸೊ ಇಲ್ಲಿ ಮೋಡ್ ಆಗಿರ್ಬೋದು ಎಲ್ಲನೂ ಕೂಡ ಚೆನ್ನಾಗಿದೆ. ಓಕೆ, ಬ್ಲೂಟೂತಲ್ಲಿ ಈ ಥರ ಬರುತ್ತೆ. ಸೊ ಇವಾಗ ನನಗೆ USB ಕನೆಕ್ಟ್ ಮಾಡ್ಬಿಟ್ಟು ಟ್ರೈ ಮಾಡೋಣ, ಓಕೆ, ಯಾವ ಥರ ಬರುತ್ತೆ ಅಂತ. ಸೊ ಗೈಸ್, ಇವಾಗ ನಿಮ್ಗೆ ಕಾಣ್ತಾ ಇರ್ಬೋದು. ಸೊ ಈಗ USB ಹಾಕಿದ್ದೀನಿ. ಸೊ ವಾಲ್ಯೂಮ್ ಫುಲ್ ಡೌನ್ ಇದೆ. ಓಕೆ, ಈಗ ವಾಲ್ಯೂಮ್ ಫುಲ್ ಅಪ್ ಮಾಡ್ತೀನಿ ನೋಡಿ ಯಾವ ಥರ ಬರುತ್ತೆ ಸೌಂಡು. ಸೊ ಗೈಸ್, ಇವಾಗಂತೂ ಕ್ಲಾರಿಟಿ ಮಾತ್ರ ಸೂಪರ್ ಆಗಿದೆ. ಓಕೆ, ಮುಂಚೆ ಹಂಗೆ ಬ್ಲೂಟೂತ್ ಕನೆಕ್ಟಲ್ಲಿ ಮಾಡಿದಾಗ ಸೊ ಕೆಲವೊಂದ್ಸಲ ಅದು ಆಡಿಯೋ ಕಟ್ ಆಗಲ್ಲ ಗೊತ್ತಾಯಿತು. ಬಟ್ USB ಮುಖಾಂತರ ಹಾಕಿದ್ರೆ ಯಾವ ಥರ ಆಡಿಯೋ ಇಶ್ಯೂ ಇಲ್ಲ. ಓಕೆ, ನನ್ನ ಪ್ರಕಾರ ಗೈಸ್, ಈ ಬೇಸ್ ಆಗಿರ್ಬೋದು, ವೋಕಲ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕ್ಲೀನಾಗಿ ಕ್ಲಾರಿಟಿ ಆಗಿದೆ. ಸೊ 1,500 ಪ್ರೈಸಲ್ಲಿ ನನ್ನ ಪ್ರಕಾರ ಬೆಸ್ಟ್ ಅಂತ ಹೇಳ್ಬೋದು. ಬಟ್ ಬ್ಲೂಟೂತ್ ಮುಖಾಂತರ ನೀವು ಕನೆಕ್ಟ್ ಮಾಡ್ತಾರೆ ಅಂದರೆ ಸ್ವಲ್ಪ ಆಡಿಯೋ ಕಟ್ ಆಗುತ್ತೆ. ಬಟ್ ಆಕ್ಸ್ ಕೇಬಲ್ ಮುಖಾಂತರ ಆಗಿರ್ಬೋದು, ಮೆಮೊರಿ ಕಾರ್ಡ್ ಮುಖಾಂತರ ಆಗಿರ್ಬೋದು ನೀವು ಕನೆಕ್ಟ್ ಮಾಡಿದ್ರೆ ಸೊ ನಿಜವಾಗ್ಲೂ ಕೂಡ ಆಡಿಯೋ ಚೆನ್ನಾಗಿ ಬರುತ್ತೆ. ಓಕೆ ಗೈಸ್, ಇದು ಇವತ್ತಿನ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಮುಗಿಸೋದೀನಿ. ಬಾಯ್ ಗೈಸ್, ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್.